ಪ್ರಶ್ನೆ: ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು? ಉತ್ತರ: 1973. ಪ್ರಶ್ನೆ: ಕರ್ನಾಟಕ ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ರಾಜ್ಯೋತ್ಸವ ದಿನ. ಉತ್ತರ: 1 ನವೆಂಬರ್ 1956. ಪ್ರಶ್ನೆ: ಕರ್ನಾಟಕ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಒಬ್ಬ ಪ್ರಮುಖ ವ್ಯಕ್ತಿಯ ಹೆಸರನ್ನು ತಿಳಿಸಿ. ಉತ್ತರ: ಆಲೂರು ವೆಂಕಟರಾವ್, ಕರ್ನಾಟಕ ಕುಲಪುರೋಹಿತ. ಪ್ರಶ್ನೆ: 1956ಕ್ಕೆ ಮೊದಲು ಕರ್ನಾಟಕದ ಬಹುಪಾಲು ಪ್ರದೇಶಗಳನ್ನು ಒಳಗೊಂಡಿದ್ದ ರಾಜ್ಯದ ಹೆಸರೇನು? ಉತ್ತರ: ಮೈಸೂರು ರಾಜ್ಯ. ಪ್ರಶ್ನೆ: ಭಾಷಾವಾರು ಪ್ರಾಂತ್ಯಗಳ ವಿಭಜನೆಯ ಆಧಾರದ ಮೇಲೆ ಕರ್ನಾಟಕವನ್ನು ರಚಿಸಲು ಯಾವ ಸಮಿತಿಯ ಶಿಫಾರಸುಗಳು ನೆರವಾದವು? ಉತ್ತರ: ಫಜಲ್ ಅಲಿ ಆಯೋಗ. ರಾಜ್ಯಗಳ ಪುನರ್ ಸಂಘಟನೆ ಆಯೋಗ. ಪ್ರಶ್ನೆ: ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ: ಬೆಂಗಳೂರು. ಪ್ರಶ್ನೆ: ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಉತ್ತರ: ಕೆ.ಸಿ. ರೆಡ್ಡಿ. ಇವರು ಮೈಸೂರು. ಕನ್ನಡ ರಸಪ್ರಶ್ನೆಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅನ್ನು